ಹಾಯ್ ಫ್ರೆಂಡ್ಸ್, ನಾನಿವತ್ತು ರುಬ್ಬೋ ಕಲ್ಲಿಂದ ರುಬ್ಬಿದ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ರುಬ್ಬೋ ಕಲ್ಲಿಂದ ರುಬ್ಬಿ ಮಾಡ್ತಾ ಇರೋದು. ಹಾಗಾಗಿ ಈಸಿಯಾಗಿ ಕೂಡ ಆಗುತ್ತೆ. ತುಂಬ ಐಟಮ್ಸ್ ಕೂಡ ಬೇಕಾಗಲ್ಲ. ಸೊ ಈಗ ಇದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಬೆಳ್ಳುಳ್ಳಿ, 3 ಈರುಳ್ಳಿ, ಒಂದು 5ರಿಂದ 6 ಟೊಮೊಟೊ, ಹಾಗೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು 3ರಿಂದ 4, ಒಂದು ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಅಷ್ಟೇ. ಸೊ ಈಗೆಲ್ಲ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆಗೆ ಈಗ ನಾನು ಒಂದು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಒಂದು ಎಷ್ಟು ಸುಲ್ಕೊಂಡಿರ್ತೀವಿ ಒಂದು ಗಡ್ಡೆಯಷ್ಟು ಅಷ್ಟು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಅಂದರೆ ತುಂಬ ಇದು ಮಾಡ್ಕೋಬಾರ್ದು, ಒಂದು ಗೋಲ್ಡನ್ ಬ್ರೌನ್ವರೆಗೂ. ಓಕೆನಾ. ಸೊ ಈಗ ಇದನ್ನ ಹುರಿದ್ಬಿಟ್ಟು ತೊಗೊತಾ ಇದ್ದೀನಿ. ಇದು ಉರಿಬೇಕಾದ್ರೆ ಒಳ್ಳೆ ಘಮ ಬರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನ ತೆಗಿತಾ ಇದ್ದೀನಿ. ಇದನ್ನು ತೆಗೆದ್ಬಿಟ್ಟು ಮತ್ತು ಇದಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಹಾಕಿ ಸಿಕ್ಕಾಪಟ್ಟೆ ಫ್ರೈ ಮಾಡಬೇಕು, ಯಾಕೆಂದರೆ ತುಂಬ ಟೈಮ್ ತೊಗೊಂತು ನನಗೆ. ಈರುಳ್ಳಿನ ಹಾಕ್ಕೊಂಡು ಒಂದೆರಡರಿಂದ ಕಡಿಮೆ ಒಂದು 4 ನಿಮಿಷ ತೊಗೊಂತು ಅಂದ್ಕೊತೀನಿ ಫ್ರೆಂಡ್ಸ್. ಯಾಕೆಂದರೆ ಅದು ತುಂಬ ಬೇಗ ಫ್ರೈ ಆಗಲಿಲ್ಲ, ನಂಗೆ ಟೈಮ್ ತೊಗೊಂತು. ಮೇ ಬಿ ಬೆಳ್ಳುಳ್ಳಿ ತೊಗೊಂಡ್ಮೇಲೆ ನಾನೊಂದು ಸ್ವಲ್ಪ ಎಣ್ಣೆ ಕಾಯಿಸಿದರೆ ಸರಿ ಹೋಗುತ್ತೆ. ಓಕೆ, ಈಗ ನಾನು ಈರುಳ್ಳಿಯನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ, ಇನ್ನೂ ಒಂದು ಚೂರು ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಇದು ಇನ್ನೂ ಬ್ರೌನ್ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಈಗ ಇದನ್ನ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ತೊಗೊಳೋಣ. ಈಗ ಇದನ್ನ ಚೆನ್ನಾಗಿ ಫ್ರೈ ಆಗಿದೆ, ಇನ್ನೊಂದು ಚೂರು ಫ್ರೈ ಆಗಲಿ ಫ್ರೆಂಡ್ಸ್, ಯಾಕೆಂದರೆ ಇದು ಬ್ರೌನ್ ಆಗಲೇಬೇಕು, ಅವಾಗ ಚೆನ್ನಾಗಿರುತ್ತೆ ಅಂತ. ಈಗ ನೀವು ನೋಡ್ತಾ ಇರ್ಬೋದು, ಇದು ಬ್ರೌನ್ ಆಗಿಬಿಟ್ಟಿದೆ. ಓಕೆನಾ. ಈ ಕಲರ್ ಕಾಣಿಸ್ತಿದ್ದಲ್ಲ, ಈಗ ನಾವು ಪ್ಲೇಟಿಗೆ ತೊಗೊಳ್ಳೋಣ. ಹಾಗೆ ಎಣ್ಣೆ ಕೂಡ ನೋಡ್ಬೋದು ನೀವು, ಎಣ್ಣೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈರುಳ್ಳಿನ ಫ್ರೈ ಮಾಡಿದ್ವಲ್ಲ, ಹಾಗಾಗಿ ತುಂಬ ಕಡಿಮೆ ಆಗಿದೆ. ಈ ಈರುಳ್ಳಿ ಫ್ರೈ ಆಗಿದ್ದು ಸ್ಮೆಲ್ ಏನಿದೆ ಅದು ತುಂಬ ಚೆನ್ನಾಗಿತ್ತು. ಮನೆಯೆಲ್ಲ ಒಂಥರ ಘಮ ಘಮ ಅಂತಿತ್ತು. ಮತ್ತು ಇದ್ರ ಜೊತೆಗೀಗ 3 ಒಣಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಅಂದರೆ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ತೊಗೋಬೋದು. ನಾನು ಸುಮ್ಮನೆ ಹಂಗೆ ಹುರ್ಕೊಂಡು ತೊಗೊಂಡಿದ್ದೀನಿ. 4 ಒಣಮೆಣ್ಸಿನ್ಕಾಯಿ, ಅದರ ಜೊತೆಗೇ ನಾನೀಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊನ ಬಂದು ಅದನ್ನು ಈ ಥರ ಉಲ್ಟಾ ಮಡಚಿ ಹಾಕ್ಕೋಬೇಕು, ಅಂದರೆ ಈ ಥರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಈಗ ಇದನ್ನು ಹಾಕಿದ್ಮೇಲೆ ಇದ್ರ ಜೊತೆಗೆ ಒಂದು ಚೂರು ಹುಣಸೆಹಣ್ಣು ಹಾಕ್ಕೊತೀನಿ, ಯಾಕಂದರೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಇದನ್ನು ಪೂರ್ತಿ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ಹಾಗಾಗಿ ಬೇಯಿಸ್ಕೊಂಡು ಎತ್ಕೊಂಡ್ರೂ ಸಾಕು. ಬಟ್ ನಾನೇನಂದ್ರೆ ನಂಗೊಂಚೂರು ಕಲ್ಲೋದು ರುಬ್ಬೋ ಕಲ್ಲಿಂದ ರುಬ್ಬೋದ್ರಿಂದ ಸ್ವಲ್ಪ ಹಾಗೆ ಇರಲಿ ಅಂತೇಳಿ ಇದು ಮಾಡಿದ್ದೀನಿ. ಚೆನ್ನಾಗಿತ್ತು ಇದು. ಈ ಥರ ಇಷ್ಟು ನೋಡಿ, ಈಗ ಇಲ್ಲಿ ಏನು ಬೆಂದಿದೆ ಇದಕ್ಕಿಂತ ಇನ್ನೊಂಚೂರು ಈ ಸ್ಟೇಜಲ್ಲಿ ನಾವು ತೊಗೊಂಡಿದ್ದಿದ್ರೆ ಸಿಕ್ಕಾಪಟ್ಟೆ ಇರ್ತಿತ್ತು ಟೇಸ್ಟು. ಬಟ್ ಪರವಾಗಿಲ್ಲ, ಟೇಸ್ಟ್ ವೈಸ್ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ತುಂಬ ನುಣ್ಣಗೆ ಬೆಂದ್ಬಿಟ್ಟಿತ್ತು ನಾನು ಮಾಡಬೇಕಾದ್ರೆ. ಸೊ ಈ ಥರ ತೊಗೊಂಡು ಇದನ್ನೇನು ಮಾಡಬೇಕು, ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು. ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಟೇಸ್ಟ್ ಒಂಚೂರು ಕಡಿಮೆ ಆಗುತ್ತೆ. ಸೊ ಏನು ಮಾಡಬೇಕಂದ್ರೆ ಈಗ ನಾನು ನಿಮಗೆ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಒಂದು ನಿಮಿಷ ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು ಟ್ರೈ ಮಾಡಿದ್ದೀನಿ, ಬಟ್ ಅದು ಚೆನ್ನಾಗಿ ಬಂದಿಲ್ಲ. ಇದನ್ನು ನೀವೇನು ಮಾಡಬೇಕು ಅಂತಂದರೆ ಕಲ್ಲಿಗೆ ಹಾಕ್ಕೊಂಡು ಇದು ಮಾಡ್ಕೋಬೇಕು. ನಾನು ಒನಕೆದಲ್ಲಿ ಕುಟ್ಟಿದಾಗಲೇ ತುಂಬ ಚೆನ್ನಾಗಿತ್ತು, ಕರೆಕ್ಟಾಗಿ ಇರ್ತಿತ್ತು. ಬಟ್ ನಾನೇನು ಮಾಡಿದೆ, ಇದು ಇವತ್ತೆಲ್ಲ ಹಿಡಿಯುತ್ತೆ ಅಂದ್ಕೊಂಡ್ಬಿಟ್ಟು ಏನು ಮಾಡಿಬಿಟ್ಟೆ, ತೆಗೆದ್ಬಿಟ್ಟು ಕಲ್ಲಲ್ಲಿ ರುಬ್ಕೊಂಬಿಡೋಣ ಅಂದ್ಕೊಂಬಿಟ್ಟೆ. ಫಸ್ಟು ಒಣಮೆಣ್ಸಿನ್ಕಾಯಿ ಕುಟ್ಕೊಂಡು ಉಪ್ಪು ಎಲ್ಲ ಹಾಕ್ಕೊಂಡು ಕುಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಬಟ್ ನಾನೇನು ಮಾಡಿದೆ, ಉಪ್ಪನ್ನು ಫಸ್ಟ್ ಟೊಮೊಟೊ ಜೊತೆಗೆ ಹಾಕ್ಕೊಂಡಿದ್ದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಇದು ಸಣ್ಣ ಪುಟ್ಟ ಟಿಪ್ಸಲ್ಲಿ ಏನು ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಆ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಈಗ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಮಸಾಲೆ ಎಲ್ಲ ಕಲ್ಲಲ್ಲಿ ರುಬ್ಕೊಂಡ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಈಗ ನಾನು ಅನ್ನ ಬಿಸಿ ಅನ್ನ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಬಿಸಿ ಅನ್ನ ಓಕೆ ಹೇಗೆ ಹೋಗ್ತಾಯಿದೆ ಅಂತ. ಸೊ ಇದ್ರ ಜೊತೆಗೇ ನಾನು ಒಂಚೂರು ಚಟ್ನಿಯನ್ನು ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಯಾವಾಗಾರ ಹೊರಗಡೆ ಹೋಗಿ ಬಂದಿರ್ತೀವಿ ಅಥವಾ ಟಯರ್ಡ್ ಆಗಿದೆ, ನಮ್ಗೆ ಮಾಡ್ಕೊಳ್ಳೋದಕ್ಕೇನು ಅಡುಗೆ ಆಗೋಲ್ಲ ಈಗ ಅನ್ನೋ ಟೈಮ್ಗೆ ಇದನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಮತ್ತು ನಾವು ಡ್ಯೂಟಿಯಿಂದ ಬಂದಮೇಲೆ ತಿನ್ಬೋದು ಆರಾಮಾಗಿ. ಚಟ್ನಿ ಏನು ಬಿಸಿ ಇಲ್ಲ ಅಂದರೂ ಅನ್ನ ಬಿಸಿ ಇದ್ರೂ ಆರಾಮಾಗಿ ತಿನ್ಕೋಬೋದು. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ನನಗಂತೂ ಅದು ತಿಂತ ಏನು ಅನ್ನಿಸ್ತಿತ್ತು ಅಂತಂದರೆ ಕೈಗೊಜ್ಜು ಮಾಡ್ತಿದ್ರು ಗೊತ್ತಾ ಹಳೆ ಕಾಲದಲ್ಲಿ, ಆ ಥರ ಒಂದು ಟೇಸ್ಟ್ ಇತ್ತು. ಬಟ್ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ಧಾರಾಳವಾಗಿ ಮಾಡ್ಕೋಬೋದು, ಸಕ್ಸಸ್ಫುಲ್. ನಾನು ಈ ಚಟ್ನಿ ಏನು ಮಾಡಿದೆ, ನಾನು ಟ್ರೈ ಮಾಡಿದೆ, ಇದು ಸಕ್ಸಸ್ಫುಲ್ಲಾಗಿ ಬಂತು ನನಗೆ. ಚೆನ್ನಾಗಿದೆ, ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಸೀರಿಯಸ್ ಆಗಿ ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ಬೋದು ಅಂತ
ಟ್ರೈ ಮಾಡ್ತಿರ್ತೀನಿ. ಓಕೆನಾ? ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ.